ಮಧ್ಯಪ್ರಾಚ್ಯ ಧಗಧಗ ಅನ್ನತೊಡಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸುವ ಮೂಲಕ ಇಡೀ ಜಗತ್ತು ಯುದ್ಧಕೂಪಕ್ಕೆ ಬೀಳುತ್ತಾ ಅನ್ನುವ ಅನುಮಾನ ಜಾಗತಿಕವಾಗಿ ಕಾಡತೊಡಗಿದೆ. ಇರಾನ್ನ ಅಣುಸ್ಥಾವರ ಮತ್ತು ಮಿಲಿಟರಿ ಕೇಂದ್ರಗಳ ಮೇಲೆ ಇಸ್ರೇಲ್ ಸರಣಿ ದಾಳಿಯನ್ನು ನಡೆಸಿದೆ. ಈ ದಾಳಿಯಲ್ಲಿ ಇರಾನ್ನ 2 ಪ್ರಮುಖ ಅಣುವಿಜ್ಞಾನಿಗಳು ಹತ್ಯೆಗೀಡಾಗಿದ್ದಾರೆ. ಇರಾನ್ನ ಮಿಲಿಟರಿಯ ಮುಖ್ಯಸ್ಥ ಹುಸೇನ್ ಸಲಾಮಿ ಹತ್ಯೆಗೀಡಾಗಿದ್ದಾರೆ. ಇರಾನ್ನ ಹಲವು ವಿಜ್ಞಾನಿಗಳು ಮತ್ತು ಮಿಲಿಟರಿ ಪ್ರಮುಖರು ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಎಂದು ಇರಾನ್ ನಾಯಕರು ಹೇಳಿದ್ದಾರೆ. ಇರಾನ್ ಸರ್ವೋಚ್ಚ ನ್ಯಾಯಾಲಯ ಈ ದಾಳಿಯನ್ನು ಖಂಡಿಸಿದ್ದಾರೆ. ಇಸ್ರೇಲ್ ಇದಕ್ಕಿಂತ ಕ್ರೂರವಾದ ಪ್ರತಿಕಾರವನ್ನು ಎದುರಿಸಲಿದೆ ಅಂತವರು ಎಚ್ಚರಿಸಿದ್ದಾರೆ. ಇರಾನ್ ಮಿಲಿಟರಿ ಮುಖ್ಯಸ್ಥರು ಕೂಡ ಇಸ್ರೇಲ್ಗೆ ಇದೇ ರೀತಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಇರಾನ್ನ ಅಣುಸ್ಥಾವರಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿ ದಾಳಿ ಮಾಡಿದ್ದೇವೆ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ತಯಾರಿಸದಂತೆ ನೋಡುವುದೇ ನಮ್ಮ ಗುರಿಯಾಗಿತ್ತು ಎಂದು ಇಸ್ರೇಲ್ನ ಮಿಲಿಟರಿ ಹೇಳಿದೆ. ಈ ದಾಳಿಯಲ್ಲಿ ತಮ್ಮ ಪಾತ್ರ ಇಲ್ಲ ಎಂದು ಅಮೆರಿಕದ ಕಾರ್ಯದರ್ಶಿ ರೂಬಿರೋ ಹೇಳಿದ್ದಾರೆ. ಇರಾನ್ ಎಂದೂ ಕೂಡ ಅಣುಬಾಂಬನ್ನು ಪಡೆಯಬಾರದು ಎಂದು ಟ್ರಂಪ್ ಹೇಳಿದ್ದಾರೆ. ಮಾತ್ರ ಅಲ್ಲ, ಈ ದಾಳಿಯ ಬಳಿಕ ಅಣ್ವಸ್ತ್ರ ಮಾತುಕತೆಗೆ ಇರಾನ್ ಮರಳಲಿದೆ ಎಂಬ ಆಶಾವಾದವನ್ನು ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಮೆರಿಕದ ಸಂಪೂರ್ಣ ಬೆಂಬಲದೊಂದಿಗೆ ತಾವು ಈ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಈ ದಾಳಿಯಲ್ಲಿ ಇರಾನ್ನ ಮಿಲಿಟರಿ ಮುಖ್ಯಸ್ಥ ಅಹಮದ್ ಬಗೇರಿ ಹತ್ಯೆಗೀಡಾಗಿದ್ದಾರೆ ಎಂದು ಇರಾನ್ ಮಿಲಿಟರಿ ತಿಳಿಸಿದೆ. ಇಸ್ರೇಲ್ ದಾಳಿಯಲ್ಲಿ 5 ಮಂದಿ ಹತ್ಯೆಗೀಡಾಗಿದ್ದಾರೆ ಮತ್ತು 20 ಮಂದಿ ಗಾಯಗೊಂಡಿದ್ದಾರೆ ಎಂದು ಇರಾನ್ ಟಿವಿ ವರದಿ ಮಾಡಿದೆ. ಇದರ ತಕ್ಷಣದ ಪರಿಣಾಮ ಎಂಬಂತೆ ತೈಲದಲ್ಲಿ 5% ಬೆಲೆ ಏರಿಕೆಯಾಗಿದೆ. ಜಾಗತಿಕವಾಗಿಯೇ ತೈಲ ಮಾರುಕಟ್ಟೆ ಕುಸಿಯುವ ಮತ್ತು ವಿಪರೀತ ಬೆಲೆ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸಿವೆ. ಒಂದು ವೇಳೆ ಇರಾನ್ ಪ್ರತೀಕಾರಕ್ಕೆ ಮುಂದಾದರೆ ಮಧ್ಯೇಷ್ಯಾದ ಪರಿಸ್ಥಿತಿ ಊಹಿಸಲು ಸಾಧ್ಯವಾಗದು ಎಂದು ಹೇಳಲಾಗ್ತಿದೆ. ಈ ಯುದ್ಧದಲ್ಲಿ ಈಗಾಗಲೇ ಅಮೆರಿಕ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದೆ. ಇನ್ನು ಇರಾನ್ ಪರ ಚೀನಾ ಮತ್ತು ರಷ್ಯಾಗಳು ಸೇರಿಕೊಂಡ್ರೆ 3ನೇ ಜಾಗತಿಕ ಯುದ್ಧಕ್ಕೆ ಆರಂಭ ಆಗಲಿದೆಯೋ ಎನ್ನುವ ಅನುಮಾನ ಕಾಡಲಿದೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಈಗಾಗಲೇ ಅಣುಬಾಂಬ್ಗಳು ಇವೆ ಎಂದು ಹೇಳಲಾಗುತ್ತಿದೆ. ಒಂದು ವೇಳೆ ಇದು ಅಣ್ವಸ್ತ್ರ ಯುದ್ಧವಾಗಿ ಪರಿವರ್ತನೆಯಾದರೆ ಜಗತ್ತಿನ ಪರಿಸ್ಥಿತಿ ಏನಾಗುತ್ತದೆ ಅನ್ನೋದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.